ದೇವರ ಪೂಜೆ ಮಾಡುವಾಗ ಯಾವುದೇ ಕಾರಣಕ್ಕೂ ಇಂತಹ ತಪ್ಪು ಕೆಲಸಗಳನ್ನು ಮಾಡಬೇಡಿ. ಮಾಡಿದ ಪೂಜೆಗಳು ಶಾಪವಾಗಿ ಪರಿವರ್ತನೆಗೊಂಡು ನಿಮಗೆ ದರಿದ್ರ ದೋಷವನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ವಿನಾಕಾರಣ ಕಷ್ಟಗಳನ್ನು ಅನುಭವಿಸುತ್ತೀರಾ. ದುಡ್ಡಿನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ಮತ್ತು ಸಾಲ ಮಾಡುವ ಪರಿಸ್ಥಿತಿಗಳು ಬರುತ್ತೆ. ದೈವ ಶಾಪದಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಏಳಿಗೆ ಅನ್ನುವುದು ಆಗುವುದಿಲ್ಲ. ಯಾವ ತಪ್ಪನ್ನು ಮಾಡಬಾರ್ದು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಪಂಡಿತ್ ಗುರುರಾಜನ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾಗಿ ಪರಿಹಾರವನ್ನು ನೀಡುತ್ತಾರೆ. ದೇವರ ಪೂಜೆ ಅನ್ನುವುದು ಮನೆಗೆ ಒಳ್ಳೆಯದಾಗಬೇಕು, ವ್ಯಕ್ತಿಗಳಿಗೆ ತನಗೆ ಒಳ್ಳೆಯದಾಗಬೇಕು. ನಿಸ್ವಾರ್ಥವಾಗಿ ದೇವರ ಪೂಜೆ ಅನ್ನುವುದು ಮಾಡಬೇಕೇ ಹೊರತು ಕೊಳಕು ಮನಸ್ಸಿನಿಂದ, ಶುದ್ಧವಿಲ್ಲದ ಮನಸ್ಸಿನಿಂದ ಮತ್ತು ಎಲ್ಲರಿಗೂ ಬೈಕೊಂಡು ಜಗಳ ಆಡಿಕೊಂಡು ದೇವರ ಪೂಜೆ ಮಾಡೋದರಿಂದ ಯಾವುದೇ ರೀತಿಯಾದಂತಹ ಶುಭ ಫಲಗಳು ದೊರೆಯುವುದಿಲ್ಲ. ಇದು ದೇವರಿಗೆ ಪೂಜೆ ಮಾಡುವ ಬದಲು ದೇವರಿಗೆ ಅವಮಾನ ಮಾಡಿದ ಹಾಗೆ ಇದು ಆಗುತ್ತಲೇ ಇರುತ್ತದೆ. ಒಂದು ಕಡೆ ಮಾತಾಡಿಕೊಂಡು ಮತ್ತೊಂದು ಕಡೆ ಪೂಜೆ ಮಾಡುವುದು ಯಾವುದೇ ಕಾರಣಕ್ಕೂ ಪೂಜೆ ಸಲ್ಲುವುದಿಲ್ಲ. ನಿರ್ವಿಘ್ನವಾಗಿ ನಿಷ್ಕಲ್ಮಶವಾಗಿ ನೀವು ಪೂಜೆ ಮಾಡಿದ್ರೆ ಮಾತ್ರ ಅದು ಸಲ್ಲುತ್ತದೆ. ಕೆಲವರಿಗೆ ಪೂಜೆ ಮಾಡುವ ಮೊದಲು ಏನೇನೋ ತಿಂಡಿ ತಿನಿಸುಗಳನ್ನು ತಿಂದುಕೊಂಡು ಆದ ನಂತರ ಪೂಜೆಗೆ ಕುಳಿತುಕೊಳ್ತಾರೆ. ಕಾಫಿ ಕುಡ್ಕೊಂಡು ಪೂಜೆ ಮಾಡ್ತಾರೆ. ಇದು ಮಾಡಲೇಬಾರದು. ಬೆಳಗ್ಗೆ ಎದ್ದ ತಕ್ಷಣ ಮಡಿಯನ್ನು ಉಟ್ಟು ದೇವರ ಪೂಜೆಯನ್ನು ಭಕ್ತಿ ಸಂಕಲ್ಪ ಮಾಡಲು ಮೊದಲು ಹಣೆಗೆ ವಿಭೂತಿ ಅಥವಾ ನಿಮ್ಮ ನಾಮವನ್ನು ಹಾಕಿಕೊಂಡು ನಂತರ ದೇವರ ಅಷ್ಟೋತ್ತರದಿಂದ ಭಕ್ತಿ ಶುದ್ಧ ಮನಸ್ಸಿನಿಂದ ಯಾವುದೇ ಕಡೆಗೆ ಗಮನ ಕೊಡದೆ ಪೂಜೆ ಮಾಡಬೇಕು. ಇದನ್ನು ಬಿಟ್ಟು ಬೈಕೊಂಡು ಜಗಳ ಆಡಿಕೊಂಡು ನಿಂದನೆ ಮಾಡಿಕೊಂಡು ಪೂಜೆ ಮಾಡೋದರಿಂದ ಇದು ದರಿದ್ರಕ್ಕೆ ಕಾರಣವಾಗುತ್ತದೆ. ನೀವು ಏನು ಕೇಳ್ಕೊತಿರೋ ಅದು ರಿವರ್ಸ್ ಆಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಯಾವುದೇ ರೀತಿಯ ಕಷ್ಟಗಳು ನಿಮಗೀಗಾಗಲೇ ಅನುಭವಿಸುತ್ತಿದ್ದರೆ, ಇಂತಹ ತಪ್ಪುಗಳನ್ನು ಮಾಡಿಕೊಂಡಿದ್ದರೆ ಪರಿಹಾರ ಅನ್ನುವುದು ಬೇಕು. ಅದಕ್ಕೆ ಈ ತಕ್ಷಣ ಗುರುರಾಜನ್ ಗುರುಗಳಿಗೆ ಕರೆ ಮಾಡಿ ಪರಿಹಾರವನ್ನು ಹೇಳುತ್ತಾರೆ.